ಮುಂದಕ್ಕೆ ಈ ವೇದಿಕೆಯಲ್ಲಿ ಯಕ್ಷಭಾರತಿ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ನಡೆಯಲಿಕ್ಕಿದೆ. ಪ್ರಸಂಗ ಲೀಲಾಮೂರ್ತಿ ಶ್ರೀ ಜನಾರ್ದನ. ಈ ಕಾರ್ಯಕ್ರಮದ ಹಿಮ್ಮೇಳದಲ್ಲಿ ಭಾಗವತರಾಗಿ ಕುಮಾರಿ ಶ್ರೀವಿದ್ಯಾ ಉಜಿರೆ, ಕುಮಾರಿ ಸ್ವಾತಿ ಕಾರ್ಕಳ ಹಾಗೆ ಕುಮಾರಿ ಆರ್ಷಿತಾ ರೆಂಜಾಳ. ಚೆಂಡೆಮದ್ದಳೆಯಲ್ಲಿ ಸಹಕರಿಸುವವರು ಜಗದೀಶ ಚಾರ್ಮಾಡಿ, ಶಶಿಧರ ಕನ್ಯಾಡಿ, ಪುರಂದರ ಬಜಿಲ ಹಾಗೆ ಕೌಸ್ತುಭ ಕನ್ಯಾಡಿ. ಪಾತ್ರವರ್ಗದಲ್ಲಿ ಪುಟಾಣಿಗಳಾದ ವಿಜಯ ಆಗಿ ನಿಶಾನ್, ಕೃಷ್ಣನಾಗಿ ವಂಶಿಕಾ, ಧೇನುಕನಾಗಿ ದಿವಿತ್, ಬಕ್ಕನಾಗಿ ತೇಜಸ್, ಪ್ರಲಂಬನಾಗಿ ಯಶ್ವಿತ್, ಶಕಟನಾಗಿ ಪೃಥ್ವಿ, ವಾತಾಸುರನಾಗಿ ಅದ್ವಿತ್, ಗೋಪಿಕೆಯರು ಋತ್ವಿಕ್, ಚಿಂತನ, ಶ್ಲಾಘನ, ಯೋಗ್ಯ. ಕೃಷ್ಣನ ಎರಡನೇ ಪಾತ್ರವರ್ಗದಲ್ಲಿ ಆತ್ಮಿಕ ಹಾಗೆ ಬಲರಾಮ, ಪ್ರಣವಿ, ಅಗಸನಾಗಿ ಗಗನ್, ಚಾಣೂರ ಅದ್ವಿತ್, ಮುಷ್ಟಿಕನಾಗಿ ದಿವಿತ್, ಕಂಸ, ಕೃಷ್ಣತೇಜ ಹಾಗೆ ಇನ್ನೋರ್ವ ಕಂಸನಾಗಿ ಮೋನಿಷಾ. ಈ ವೇಷಭೂಷಣವನ್ನು ನಡೆಸಿಕೊಟ್ಟವರು ಶ್ರೀಮಾತಾ ಆರ್ಟ್ಸ್ ಉಜಿರೆ. ಇದರ ನಿರ್ದೇಶನವನ್ನು ನಡೆಸಿದವರು ಚಂದ್ರಶೇಖರ್ ಧರ್ಮಸ್ಥಳ. ಮುಂದಿನ ಕಾರ್ಯಕ್ರಮ ಯಕ್ಷಭಾರತೀಯ ಕಲಾಕೇಂದ್ರದ ವಿದ್ಯಾರ್ಥಿಗಳಿಂದ, ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ಲೀಲಾಮೂರ್ತಿ ಜನಾರ್ದನ. Astra Gold and Diamonds.
ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿಪೆ ನೀ ಕಥಾಮೃತವ Baba
ಆಗಿರಿಯೆಡೆಯೊಳು ಗೋಗಳ ಕಾಯುವ ಬೇಗನೆ ವಿಜಯನೆ ಬಾಬಾ. ಆ, 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 ಆಗಿರಿಯೆಡೆಯೊಳು ಗೋಗಳ ಕಾಯುವ ಬೇಗನೆ ವಿಜಯನೆ ಬಾಬಾ. ಬೇಗನೆ ವಿಜಯನೆ ಬಾಬಾ. ಈಗಲೇ ನಾವನು ರಾಗದಿ ಕೊಳಲಿನ ಗಾನವ ಬೀರುವ ಬಾಬಾ. ಈಗಲೇ ನಾವನು ರಾಗದಿ ಕೊಳಲಿನ ಗಾನವ ಬೀರುವ ಬಾಬಾ. ಆಗಿರಿಯೆಡೆಯೊಳು ಗೋಗಳ ಕಾಯುವ ಬೇಗನೆ ವಿಜಯನೆ ಬಾಬಾ. ಬೇಗನೆ ವಿಜಯನೆ ಬಾಬಾ. ತೋಂಕನ ಧಿನ್ನ ತೈ ಧಿಂಕನ ಧಿನ್ನ ತೈ ತೈ ಧಿನ್ನ ತೈ ತೈ ಧಿನ್ನ ತೈ. ತೋಂಕನ ಧಿನ್ನ ತೈ ಧಿಂಕನ ಧಿನ್ನ ತೈ ತೈ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ. ತೋಂಕನ ಧಿನ್ನ ತೈ ಧಿಂಕನ ಧಿನ್ನ ತೈ ತೈ ಧಿನ್ನ ತೈ ತೈ ಧಿನ್ನ ತೈ ತೈ ಧಿನ್ನ ತಾ ಧಿನ್ನ ತೈ ಧಿನ್ನ ತಾ ಧಿನ್ನ ತೈ. ವಿಜಯ, ಅಲ್ಲಿ ಕಾಣುತ್ತಿರುವ ಗಿರಿಯನ್ನು ನೋಡು, ಎಷ್ಟು ಸುಂದರವಾಗಿದೆ. ಆ ಕೊಳಲಿನ ರಾಗವನ್ನು ಬೀರುತ್ತಾ ಅತ್ತ ಕಡೆಗೆ ಸಾಗೋಣ. ನಾನೊಂದು ಪಂಥ ಮಾಡೋಣ. ಯಾವ ಪಂಥ? ಓಟದ ಪಂಥ. ಹಾಗಾಗಿ ಒಂದು ಕೆರೆಯಲ್ಲಿ ಹಾಕುತ್ತೇವೆ. ನಾನೀಗ ಕೆರೆ ಹಾಕಿದ್ದೇನಲ್ಲ, ನಾನು 1, 2, 3 ಏಳ ತಕ್ಷಣ ಹೊಡೆದು ಯಾರು ಗೆಲ್ಲುತ್ತಾರೋ ಅವರಿಗೆ ಬಹುಮಾನ. ಆಯ್ತು, ಬಾ. 1, 2, 3 ಎಲ್ಲ ವಚರಿಸಿ ಶೋಧಿಪೆನೆನುತ ಕಲೆ ತಂದು
ಮತ್ತೆ ತಿಳಿಸುತ್ತೇನೆ. ನಡೆಯೋಣ, ಎಲ್ಲರೂ ನಡೆಯೋಣ. ಬಡ ಬಡ ಗೋಪಕುಮಾರ ಬಡ ಬಡ ಗೋಪಕುಮಾರ ಮುಂದಡಿಯಿಡದಿರು ನೀ ಪೋರ ನಡೆಯುವುದೆಲ್ಲಿಗೆ ಮುಂದೆ ನಾ ಬಿಡುವುದೆಲ್ಲವೂ ಬರಿದೆ ಎಲ್ಲಿಗೆ ಮುಂದುವರಿವೆ? ಒಂದು ಹೆಜ್ಜೆ ಇಟ್ಟರೆ ಜೋಕೆ. ನನ್ನೆರಡು ಗೋಡೆಗಳಿಂದ ತಿವಿದುಕೊಳ್ಳುತ್ತೇನೆ. ಬಾ, ಬಾ ಮುಂದೆ. ತೀರಮಗನ ಮಡುವಿನ
ಕೊಲ್ಲುವುದಕ್ಕೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲ ದೈವ ಹೊರತು ಜಗಕ್ಕೆ ಇಲ್ಲ ದೈವ ಹೊರತು ಜಗಕ್ಕೆ
ಮಾನಿನಿಯರು ಮೊಸರ ತಕ್ಕೊಳ್ಳಿರವ್ವ ಮೊಸರ ತಕ್ಕೊಳ್ಳಿರವ್ವ ಆ ಮೊಸರ ತಕ್ಕೊಳ್ಳಿರವ್ವ ಮಾನಿನಿಯರು ಮೊಸರ ತಕ್ಕೊಳ್ಳಿರವ್ವ
ನಂದಗೋಪನ ಸುಕುಮಾರ ನಂದಗೋಪನ ಸುಕುಮಾರ ಆ ಆ
ದದಿ ಮೊಸರ ಬಾಂಡಗಳ ಶಕಟದಿ ಉದಯದೊಳಗತಿ ಬೇಗ ತುಂಬಿಸೆಯೇ ಆ ದದಿ ಮೊಸರ ಬಾಂಡಗಳ ಶಕಟದಿ ಉದಯದೊಳಗತಿ ಬೇಗ ತುಂಬಿಸಿಯೇ ಮೊದದಿ ಕಳೆಯರು ಸಹಿತ ಪೊರಡಲಿ ಮಧುರೆಗಿನ್ನೋ ನದಿ ಮೊಸರ ಬಾಂಡಗಳ ಶಕಟದಿ ಉದಯದೊಳಗತಿ ಬೇಗ ತುಂಬಿಸಿ ಸಂಪ್ರದಾಯದಂತೆ ನಮ್ಮಲ್ಲಿ ವಸ್ತುಗಳನ್ನು ಕೊಟ್ಟು ಹೋಗಬೇಕಂತೆ. ಹೌದು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿಗಳನ್ನು ಬಾಂಡದಲ್ಲಿರಿಸಿ ಗಾಡಿಯಲ್ಲಿ ಸೇರಿಸಿಕೊಂಡು ಆದಷ್ಟು ಬೇಗನೆ ತೆರಳೋಣ. ಆಯ್ತು. ಯಾರು ನೀನು? ಆರೇಲೋ ರಜಕನಿ ಕೇಳೆನ್ನ ಮಾತ ಆ ಆ ಆರೇಲೋ ರಜಕನಿ ಕೇಳೆನ್ನ ಮಾತ ಕಾರಿಯ ಒಂದುಂಟು ಬೇಳ್ವೆ ನೋಡಿದ್ದ ಚಾರೋ ವಸ್ತ್ರಗಳಿಲ್ಲಿ ತಂದೀವುದೆ ಮಗೆ ಘೋರನೆ ಗಮಿಸುವೆ ಅಂತಾವ ಕಡೆಗೆ ಏ ಏ ಯಾರು ನೀನು? ಎಲ್ಲಿಗೆ ಹೋಗುತ್ತಿದ್ದಿ? ನಿನ್ನಲ್ಲಿ ಒಂದು ಕಾರ್ಯವಿದೆ. ನಮ್ಮ ಬಟ್ಟೆ ಕೊಲೆಯಾಗಿದೆ. ನಿನ್ನ ಕೈಯಲ್ಲಿರುವ ಗಂಟು ಅದೇ ಆ ಮರಿಬಟ್ಟೆ. ಅದನ್ನು ನಮಗೆ ಕೊಡು. ನಾನು ರಾಜರಜಕ. ಇದು ಕಂಸರಾಜನ ವಸ್ತ್ರಗಳು. ನುಡಿಯೊಗೆಳೆದು
ಸಂತೆ ಹೋದ ಕಂಸನ ದರ್ಪ ಎಷ್ಟಿದೆ ಎಂದು ಆತನ ಆಳಿನ ಮೂಲಕ ತಿಳಿಯಿತು. ಆತನ ಆಡಳಿತದಿಂದ ಈ ರಾಜ್ಯ ಮುಕ್ತಿ ಹೊಂದಬೇಕು. ಮುಂದೆ ಸಾಗೋಣ. ಧೂರ್ತಕಂಸನು ರಣದ ವರ್ತಮಾನವ ಕೇಳಿ ಚಿತ್ತದಲ್ಲಿ ಬೆದರಿ ತಲೆಗೊತ್ತಿ ಗೋವಳನ ವ್ಯರ್ಥ ಭರಿಸಿದೆನೆಂದು ಮತ್ತೆ ಒಳಸರಿರು ಮಳಲುತ್ತ ಗುಪ್ತದೊಳೊರಗಿದೆ ಧೂರ್ತಕಂಸನು ರಣದ ವರ್ತಮಾನವ ಕೇಳಿ ಎಂತಹ ಆಶ್ಚರ್ಯ! ಕೃಷ್ಣನನ್ನು ಕೊಲ್ಲಲೆಂದು ಶಕಟ, ರೇಣುಕ, ಬಕ್ಕ, ವಾಕ, ಕೂತನಿ ಮೊದಲಾದವರನ್ನು ಕಳುಹಿಸಿಕೊಟ್ಟು. ಆದರೆ ಎಲ್ಲರನ್ನೂ ಕೃಷ್ಣ ಕೊಂದು ಮುಗಿಸಿದ. ಬಿಲ್ಲ ಹಬ್ಬದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಅಕ್ರೂರನನ್ನು ಕಳುಹಿಸಿಕೊಟ್ಟೆ. ಕರೆಗೆ ಹೋಗಟ್ಟು ಬಂದಿದ್ದಾರೆ. ಬರುವಾಗ ದಾರಿಯಲ್ಲಿ ರಜಗನನ್ನು ಕೊಂದರು. ಕುವಲಯ ಬೀಡ ಎಂಬ ಆನೆಯನ್ನು ಕೊಂದರು. ಹುದ್ದೆಯನ್ನು ಉದ್ಧರಿಸಿದರು. ಊದಿಸಿ ಇಟ್ಟ ಧನುವನ್ನೇ ಮುರಿದರು. ಈಗ ಕಾಣುತ್ತಿದೆ ಕೃಷ್ಣನನ್ನು ವ್ಯರ್ಥಭರಿಸಿದೆ. ಏನೇ ಇರಲಿ, ವಿಚಾರವನ್ನು ನಾಳೆ ಕೇಳುವ. ಶಯ್ಯಾಗಾರಕ್ಕೆ ಹೋಗಿ ಆಯಾಗೆ ಮಲಗುತ್ತೇನೆ. ಈ ಪರಿಯಳಲುದ ಭಯದೊಳ್ ಶ್ರೀಪತಿಯಂ ನೆನೆನೆನೆಬುದ ಸಜ್ಜಾಗ್ರಹದ್ಯೋ ತಾಪವಡಿಸಿ ಸಜ್ಜಾಗ್ರಹದ್ಯೋ ತಾಪವಡಿಸಿ ಕನಸಿನೊಳೋ ಲೋಪದ ಸ್ವಪ್ನವ ಕಂಡಂಚುದಲಿತ್ತೆಂದೋ ಏನ ಮಾಡಲಿ ನಾನಿನ್ನೇನ ಕಂಡೆನೋ ಕನಸಿನೋ ಏನ ಮಾಡಲಿ ನಾನಿನ್ನೇನ ಕಂಡೆನೋ ಕನಸಿನೋ ಏನಾಗುತ್ತಿದೆಯೋ ನಾನೇನ ಮಾಡುವೆನೋ ನೆತ್ತಿಗೆ ತೈಲವ ಒತ್ತುದ ನೆತ್ತಿಗೆ ತೈಲವನೊತ್ತುದ ನೆತ್ತಿಗೆ ತೈಲವನೊತ್ತುದ ನೆತ್ತಿಗೆ ತೈಲವನೊತ್ತುದ ವೃತ್ತಿಗೆ ಲೇಪಿಸಿ ತನುವಿಗೆ ವೃತ್ತಿಗೆ ಲೇಪಿಸಿ ತನುವಿಗೆ ಕತ್ತೆಯ ಅಡರುತ ಕತ್ತೆಯ ಅಡರುತ ದಕ್ಷಿಣ ಯಾತ್ರೆಗೆ ಗಮಿಸಿದುದ ಕೃತ್ರಿಮ ವಾಹಕನ ಸಿಗಳು ಪ್ರತ್ಯಕ್ಷದಿ
ಮಣ್ಣನ್ನು ಶರೀರಕ್ಕೆ ಮೆತ್ತಿ ಕತ್ತೆಯನ್ನು ಅಡರಿ ದಕ್ಷಿಣ ದಿಕ್ಕಿಗೆ ಹೋಗುವ ದೃಶ್ಯವನ್ನು ಕಣ್ಣಾರೆ ಕಂಡೆ ಕಣ್ಣಾರೆ. ಆ ಏನು ನನ್ನದಲ್ಲೇ ಇಲ್ಲ. ಕನ್ನಡಿಯನ್ನು ತೆಗೆದು ನೋಡಿದರೆ ನನ್ನ ತಲೆಯೇ ಕಾಣಿಸುತ್ತಿಲ್ಲ. ಅದೇನು ಉರಿವುದು ಒಂದೀಪವು ಇದು ಎರಡಾಗುತ್ತ ಕಾಣುತ್ತಿದೆ. ಉರಿವುದು ಒಂದೀಪವು ಇದು ಎರಡಾಗುತ್ತ ಕಾಣುತ್ತಿದೆ. ಅರಮನೆಯೆಲ್ಲವ ನೀಕ್ಷಿಸೆ ಹರಿಮಯ ಹರಿಮಯ ಹರಿಮಯವಾದಯೋ ಬರಿಸಿದೆ ತಂಗಿಯ ಮಕ್ಕಳ ಕರೆಸಿದೆ ಆ ಕೃಷ್ಣನ ಬಹುಧರೆಯೊಳು ನಾಟಕಧಾರಿಗೆಂದರಿವೆನು ಮೊದಲವಗೆ ಏನ ಮಾಡಲಿ ಉರಿಯುವುದು ಒಂದು ದೀಪ, ಅದು ಎರಡಾಗಿ ಕಾಣು. ಅರಮನೆಯೆಲ್ಲವನ್ನೂ ನೋಡಿದರೆ ಹರಿಮಯ ಹರಿಮಯ. ಅಲ್ಲಿ ಕೃಷ್ಣ, ಇಲ್ಲಿಯೂ ಕೃಷ್ಣ, ಸುತ್ತಮುತ್ತ ಕೃಷ್ಣ. ಹಾಗೆ ಕೃಷ್ಣನನ್ನು ಬರೆಸಿದನು ಈ ಧರೆಯಲ್ಲಿ. ನಾಟಕ ಅವತಾರಿಯಾದ ಆ ಕೃಷ್ಣನನ್ನು ಬಳಸಿ ಕೆಟ್ಟೆ ಕೆಟ್ಟೆ. ಆ ತುರುಳನಿ ಪರಿ ಮರುಗಿ ನಯನವ ತೆರೆದು ನೋಡಲು ತನ್ನ ಅರಮನೆ ಹೊರಗೆ ಒಳಗೆ ಹೊರಗೆ ಒಳಗೆ ಶ್ರೀ ಕೃಷ್ಣಮಯವಾಗಿರಲು ನೆರೆ ಕಂಡ ಭರದಿ ಭಯರು ನೆನೆ ನೆನೆದು ಶ್ರೀ ಹರಿಯ ಮೂರ್ತಿಯ ಹೃದಯ ಕಮಲದಿ ಸೆರೆವಿಡಿದ ಪುಣ್ಯಾತ್ಮರು ಆರಿವನಂತೆ ತ್ರಿಜಗದಲ್ಲಿ ಭರದಿ ಭಯರು ನೆನೆ ನೆನೆದು ಕೃಷ್ಣ 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 ಶ್ರೀಕೃಷ್ಣ ಜಯ 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 ಜಯ. ಅರಮನೆಯ ಹೊರಗೆ ಒಳಗೆ ಶ್ರೀ ಕೃಷ್ಣನೇ ತುಂಬಿದ್ದಾನೆ.
ಅಪ್ಪಣೆ ಮಹಾರಾಜ. ಏನು ಕಾಲದಿ ನಾವು ನಿಂತಿದ್ದೇವೆ, ಕಣ್ಣು ಕಾಣಿಸುತ್ತಿಲ್ಲವೇ? ಒಳಗೆ ಹೋಗಲು ಪ್ರಯತ್ನಿಸಿದ್ದೀರಾ? ಹೌದು. ನಮ್ಮ ಮುಖ ನೋಡಿ ನಗುತ್ತಿದ್ದೀರಾ? ನಿಮ್ಮ ಹಲ್ಲು ಮುರಿದೇನು? ಜಾಗ್ರತೆ. ಹಲ್ಲ ಮುರಿಯುವುದೇಕೆ ಮಧುರೆ ಯೊಲ್ಲಭನೆನ್ನ ಮಾವನೋ ಆ ಆ ಹಲ್ಲ ಮುರಿಯುವುದೇಕೆ ಮಧುರೆಯೊಲ್ಲಭನೆನ್ನ ಮಾವನೋ ಇಲ್ಲಿ ಬರಿಸಲು ನಾ ಬಂದೆ ಮಲ್ಲ ಚಾಣೂರ ಹಲ್ಲ ಮುರಿಯುವುದೇಕೆ ಮಧುರೆಯೊಲ್ಲಭನೆನ್ನ ಮಾವನೋ ಅಯ್ಯ ತಾನೂರ, ಏನು ಹಲ್ಲು ಮುರಿಯುತ್ತೇನೆ ಎಂದು ಮುಂದೆ ಮುಂದೆ ಬರುತ್ತಾ ಇದ್ದೀಯಲ್ಲ? ಇದು ಸರಿಯೇ? ಕಂಸ ನಮ್ಮ ಮಾವ. ಇಲ್ಲ ಹಬ್ಬದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಕರೆಯಲಾಗಿದೆ. ಬಂದಿದ್ದೇವೆ, ತಪ್ಪೇನು? ಎಲ್ಲ ದೊರೆರಿನ ಬರೆಸಿದ ದುರದೊಳಗೆ ದೊರೆರಿನ ಬರೆಸಿದ ದುರದೊಳಗೆ ಬರೆಸಲು ಬಗೆಯೊಳು ಗಣಿಯ ಸರಿಗಿರಿ ಸಲ್ಲದು ಬರಿ ಬರಿ ಕೈಯೊಳು ದುರದೊಳು ತೋರಿಸುವುದು ಭುಜ ಸಿರಿಯ ನಿಮ್ಮನ್ನು ಕರೆಸಿದ್ದಕ್ಕೆ ನೀವು ಬಂದಿದ್ದೀರಾ? ಹೌದು. ನಿಮ್ಮನ್ನು ಕರೆಸಿದ್ದು ಏಕೆ ಗೊತ್ತೇ? ಏಕೆ? ನಿಮ್ಮನ್ನು ನಮ್ಮ ತಾವಲ್ಲರಲ್ಲಿ ಗುಪ್ತಿದ್ದಾರೆ. ಅಯ್ಯ ತಾನೂರ ಮುಷ್ಟಿಕರೇ, ನಾವು ಕೊಲ್ಲ ಹುಡುಗರು. ಅಡವಿಯಲ್ಲಿ ಗೋಬೇಸುವ ನಮಗೆ ಮಲ್ಲ ಯುದ್ಧವೇನು ಗೊತ್ತು? ಕಿನ್ನರಾದ ನಮ್ಮಲ್ಲಿ ಮಲ್ಲ ಯುದ್ಧ ಸಾಧ್ಯವೇ? ಎಲ್ಲ ಹುಡುಗರೇ, ಮಾತಿನಲ್ಲಿ ಬಲು ಜಾಣರಿದ್ದೀರಿ. ಮಲ್ಲ ಯುದ್ಧ ತಿಳಿಯದೆ ಶಕಟ, ರೇಣುಕ ಮೊದಲಾದವರು ಏನಾದರು? ಬನ್ನಿ ಮಲ್ಲ ಯುದ್ಧಕ್ಕೆ. ಆ
ಸಲುಗೆಯಹುದು ಮಾವ ನಿಂದು ನೆನಗೆ ತಿಟವಿದು ನೆನಗೆ ತಿಟವಿದು ಸಲುಗೆಯಹುದು ಮಾವ ನಿಂದು ನೆನಗೆ ತಿಟವಿದು ನಿನ್ನೋ ನೆನಗೆ ತಿಟವಿದು ಒಲಿದು ಎನ್ನ ಭರಿಸಿದೇಕೆ ತಿಳುಹಿಸೆ ನಗದು ಸಲುಗೆಯಹುದು ಮಾವ ನಿಂದು ನೆನಗೆ ತಿಟವಿದು ನಿನ್ನೋ ನೆನಗೆ ತಿಟವಿದು ಸಲುಗೆ ಏನೆಂದು ಕೇಳುತ್ತೀರಲ್ಲ? ಮಾವನಿಗೆ ಅಳಿಯಂದಿರಿಗೆ ಸಲುಗೆ ಬೇಕಲ್ಲ ಮಾವ? ಪ್ರೀತಿಯಿಂದ ಅಳಿಯಂದಿರು ಬರಲಿ ಎಂದು ಕರೆಸಿದ್ದೀರಲ್ಲ, ಯಾಕೆ ತಿಳಿಸಿ ಮಾವ? ಕೃಷ್ಣ ಬಗಳ ಬೇಡ ಬಗಳ ಬೇಡ ಬಲ್ಲೆನಿಂದ ಮಗಡವೆ ಬೋದು ಮುಗುದೆ ಬೂದನೆ ಹೊಂದುವುದು ಏಕೆ ಬೇಡಲ ಏನು ಅಡಿಸಿದೆ ಯಾಕೆ ಎಂದು ಪ್ರಶ್ನೆ ಕೇಳುತ್ತಿದ್ದೀರಾ? ಹೌದು, ವಿಚಾರಣೆಗಾಗಿ ಕರೆಸಿದ್ದೇವೆ. ಕೂದಲೆಯನ್ನು ಯಾಕೆ ಕೊಂದೆ ಹೇಳು? ಮಾವ, ಕೂದಲು ಕೊಂದಿದ್ದನು ನಿಜ. ನಮ್ಮಲ್ಲಿರುವ ಮಕ್ಕಳಿಗೆ ವಿಷದ ಮೊಲೆ ಉರಿಸಿ ಮಕ್ಕಳ ಹೊಟ್ಟೆಗೆ ಕಾರಣಲಾದಳು. ಕೊನೆಗೆ ನನ್ನಲ್ಲಿಗೆ ಬಂದಳು. ಮೊದಲು ಹಾಲು ಹಿಡಿದೆ, ಬಳಿಕ ಪ್ರಾಣ ಹಿಡಿದೆ. ಶಕಟವನ್ನು ಏನು ಮಾಡಿದೆ? ಬಂಡಿ ಏರಿದೆ, ಉರಿದು ಹೋಯ್ತು. ನೋಡಿದಗರ ಕಸ ಸತ್ತು ಬಿದ್ದಿದ್ದ. ಕಾಯುವುದಕ್ಕಾಗಿ ಬಂದ ಕೋಡು ತಿರುಗಿಸಿದೆ, ಅತ್ತೇ ಹೋದ. ಮಗನನ್ನು ಏನು ಮಾಡಿದೆ? ಪಕ್ಷಿಯಾಗಿ ತಿನ್ನಲು ಬಂದ, ಆತನ ಚಂಚನ್ನು ಸೀರಿತು. ಮಾತ್ರ ಸುಲಿಯಾಗಿ ಬಂದ, ಆತನನ್ನು ಬಿಗಿದುಕೊಂಡೆ. ಪ್ರಲಂಬನನ್ನು ಯಾಕೆ ಕೊಂದೆ? ಎತ್ತಿಕೊಂಡು ಹೋಗಲು